ಇಷ್ಟು ಚಿಕ್ಕ ಮನೆಯಲ್ಲಿ ಎಲ್ಲ ಸೌಕರ್ಯಗಳನ್ನ ಬಿಟ್ಟು ಅವನು ಹೇಗಿರ್ತಾನೆ? ಮನೆ ಚಿಕ್ಕದಾದ್ರೂ ನಮ್ಮ ಮನಸ್ಸು ದೊಡ್ಡದು. ಆ ಮನೇಲಿ ಇವ್ರಿಗೆ ಸಿಗದೆ ಇರೋದು ನನ್ನ ಮನೇಲಿ ಸಿಕ್ಕಿರೋದು ಏನ್ ಗೊತ್ತಾ? ಪ್ರೀತಿ, ಅಭಿಮಾನ, ಸಂತೋಷ, ಮನಃಶಾಂತಿ. ನಿಮ್ ದುಡ್ಡು ಅದನ್ನ ಕೊಂಡ್ಕೊಳಕ್ಕಾಗತ್ತಾ? ಅವನಿ, ನಿಮ್ ಮಾವ ಏನ್ ಹೇಳ್ತಿದ್ದಾರೆ ಅಂದ್ರೆ? ಎಲ್ಲ ಕೇಳಿಸ್ಕೊಂಡೆ ಅಕ್ಕ. ಮಾವ, ಮೊದಲು ಕಾಫಿ ತಗೊಳ್ಳಿ. ನಂಗೆ ಗೊತ್ತಿರೋ ಹಾಗೆ ಮನೇಲಿ ಯಾರು ಇಷ್ಟೊತ್ತಿಗೆ ಎದ್ದಿರಲ್ಲ. ಕಡೆ ಪಕ್ಷ ಕಾಫಿ ಕೂಡ ಕೊಟ್ಟಿರಲ್ಲ ಅಲ್ವಾ ಅತ್ತೆ? ನೀವು ಸ್ವಲ್ಪ ಹೊತ್ತಿದ್ರೆ ಟಿಫಿನ್ ಕೂಡ ಮಾಡ್ಕೊಂಡು ಹೋಗ್ಬೋದು. ಈ ದುಡ್ಡಿರೋರು ನಿಮ್ಮ ಅಭಿಮಾನಕ್ಕೆ ಕೂಡ ರೇಟ್ ಕಟ್ತಾರೆ. ಬೇಡ ಅವನಿ, ಅಂತ ಕೆಲಸ ಏನು ಮಾಡೋದು ಬೇಡ. ಇನ್ನು ನಾವು ಹೊರಡ್ತೀವಮ್ಮ. ನಾವು ಹೇಳೋದನ್ನ ಹೇಳಿದ್ದೀವಿ. ಇನ್ನು ನಿಮ್ಮ ನಿರ್ಧಾರಕ್ಕೆ ಬಿಟ್ಟಿದ್ದೀವಿ. ನೀವು ಅವಾಗವಾಗ ಸಂಬಂಧಿಕರ ಹಾಗೆ ಬರಬಹುದು. ಹಾಗೆ ಇನ್ನೊಂದು ಹೆಜ್ಜೆ ಹೇಳಿದ್ರೆ ನೀವು ನಮ್ಮನೇಲೆ ಶಾಶ್ವತವಾಗಿರಬಹುದು. ನಮ್ಗೇನು ಬೇಕು ಅಂತ ಅವನಿಗೆ ಗೊತ್ತು. ನಾವು ಸಂತೋಷವಾಗಿರ್ಬೇಕು ಅಂದರೆ ಏನು ಮಾಡಬೇಕು ಅಂತನೂ ಅವನಿಗೆ ಗೊತ್ತು. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಅವನಿ ನಮ್ಮನ್ನು ಅತ್ತೆ ಮಾವನ ಥರ ಅಲ್ಲ, ತಂದೆ ತಾಯಿ ಥರ ನೋಡ್ಕೋತಾಳೆ. ಹೌದು ರೀ, ಪ್ರತಿ ಮನೇಲೂ ಸೊಸೆ ರೂಪದಲ್ಲಿ ಮಗಳಿರೋದಿಲ್ಲ. ಅವನಿಗೆ ಮಾತ್ರನೇ ಅದು ಸಾಧ್ಯ. ಯಾವುದೋ ಒಂದು ರೀತಿಲಿ ಇಬ್ರು ನಮ್ಮ ಮನೆಗೆ ವಾಪಸ್ ಬಂದರೆ ಚೆನ್ನಾಗಿರುತ್ತೆ. ಅತ್ತೆ, ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರಲ್ವಾ? ನಾವು ಆ ಮನೇಲಿ ಇಲ್ಲ ಅಂದ್ರೂ ನೀವೆಲ್ಲರೂ ಸಂತೋಷವಾಗಿದ್ರೆ ಸಾಕು ನಮಗೆ. ನಮಗೂ ಮನೆಗೆ ಬರಬೇಕು ಅಂತಿದೆ ಅಪ್ಪ. ಹಾಗಂತ ನನ್ನ ಹೆಂಡತಿ ಮಾತ್ರ ನಿಹಾರಿಕಾಗೆ ಕ್ಷಮಾಪಣೆ ಕನ್ಸಲು ಕೂಡ ಕೇಳಲ್ಲ. ಆ ಥರ ಕಂಡೀಷನ್ ಇಲ್ದೇನೆ ಬನ್ನಿ ಅಂತ ಹೇಳಿ ತಕ್ಷಣ ಹೊರಡ್ತೀವಿ. ಬಾವಾ, ಅತ್ತೆ ಮಾವಂಗೆ ತೊಂದರೆ ಕೊಡಬೇಡ. ಅವ್ರ ಕಾರಣಗಳು ಅವ್ರಿಗಿದೆ. ಇವತ್ತಿರೋ ಕಂಡೀಷನ್ಸ್ ನಾಳೆಗಿಲ್ದೇ ಇರ್ಬೋದು. ಏನಾದರೂ ಸರಿ, ಕೊನೆಗೆ ನಮಗೆ ಒಳ್ಳೇದೇ ನಡೆಯುತ್ತೆ. ಪ್ರತಿಯೊಂದನ್ನು ಹೀಗೆ ಪಾಸಿಟಿವ್ ಆಗಿ ತಗೊಳ್ಳೋದು ನಿನಗೆ ಅಭ್ಯಾಸ ಆಗಿರೋದಕ್ಕೆ. ಅವರನ್ನು ಬಿಟ್ಟು ಬರ್ತಿರೋದಕ್ಕೆ ನನ್ನ ಮನಸ್ಸು ವಿಲವಿಲ ಅಂತ ಒದ್ದಾಡ್ತಿದೆ ರೀ. ಅತ್ತೆ ಮಾವನೇ ನಮ್ಮನ್ನು ಹುಡ್ಕೊಂಡು ಬಂದಿದ್ದಕ್ಕೆ ನಿಹಾರಿಕಾಗೆ ಕ್ಷಮಾಪಣೆ ಕೇಳಿದ್ರೂ ಪರವಾಗಿಲ್ಲ, ಹೋದ್ರೆ ಚೆನ್ನಾಗಿರತ್ತೆ ಅಂತ ಒಂದು ಕ್ಷಣ ಅನ್ನಿಸ್ತು ಬಾವ. ಬೇಡ ಅವನಿ, ಹಾಗೆ ಹೋದ್ರೆ ಈ ಸಲ ನಾವು ಎಲ್ಲರಿಗೂ ಇನ್ನಷ್ಟು ಕೀಳಾಗ್ಬಿಡ್ತೀವಿ. ಕ್ಷಮಿಸು ಅಂತ ಕೇಳದೆ ಇದ್ರೆ ನಿಹಾರಿಕ ಒಪ್ಕೊಳ್ಳೋದಿಲ್ಲ. ಕ್ಷಮೆ ಕೇಳೋದಕ್ಕೆ ಅವನಿ ಮನಸ್ಸು ಒಪ್ಕೊಳ್ಳೋದಿಲ್ಲ. ಈ ಜಗಳ ಯಾವಾಗ ಕಡಿಮೆ ಆಗುತ್ತೋ ಮತ್ತೆ ಅವ್ರು ನಮ್ಮ ಮನೆಗೆ ಯಾವಾಗ ಬರ್ತಾರೋ. ನಮ್ಮನ್ನು ನೋಡ್ದೇನೆ ಅವ್ರಿಗಿರೋಕ್ಕಾಗಲ್ಲ ಬಾವ, ಅದಕ್ಕೆ ಬಂದ್ರು. ಅದಕ್ಕೆ ಹೇಳ್ತಿದ್ದೀನಿ, ನಾವು 2 ದಿನ ದ್ವೇಷದಿಂದ ಇದ್ರೆ ಎಲ್ಲ ನಮಗೆ ಬೇಕಾದಾಗೆ ಆಗತ್ತೆ. ನಾವು ಮನೇಲಿ ಇರ್ಬೇಕಾದ್ರೇನೆ ನಿಹಾರಿಕಾ ಗುಳ್ಳೆ ನರಿ ಹಾಗೆ ಏಟಿಗೆ ಎದುರೇಟ್ ಕೊಡ್ತಿದ್ಲು. ಈಗ ನಾವಿಲ್ಲ, ಎಂತ ಆಟ ಆಡ್ತಾಳೋ ಅಂತ ನನಗೆ ತುಂಬಾ ಭಯ ಆಗ್ತಾ ಇದೆ. ಭಯ ಪಡಬೇಡ. ಯಾವುದೋ ಒಂದು ರೀತಿನಲ್ಲಿ ಮನೆ ವಿಷಯನ ಅವಾಗವಾಗ ನಾವು ತಿಳ್ಕೊತಾ ಇರೋಣ, ಸರಿನಾ? ಬೇಜಾರು ಮಾಡ್ಕೋಬೇಡ, ನಡಿ. ವಾಟ್ ಈಸ್ ದ ಮ್ಯಾಟರ್? ವೇದವತಿ ಮನೆಯಲ್ಲಿರೋ ಟೋಟಲ್ ಕ್ಯಾರೆಕ್ಟರ್ ಇನ್ಫಾರ್ಮೇಶನ್ ತಗೊಬಂದಿದ್ದೀನಿ ಸರ್. ಗುಡ್ ಜಾಬ್. ಇವರೇ ವೇದವತಿ.
ಇವರೇ ವೇದವತಿ ಗಂಡ ಪ್ರಸಾದರಾವ್. ಅನ್ನಪೂರ್ಣಾದೇವಿ ವಿಗ್ರಹ ಆ ಮನೆಯಲ್ಲಿರೋದಕ್ಕೆ ಇವರೇ ಕಾರಣ. ಇವರು ದೊಡ್ಡ ಮಗಳು ವಸಂತ. ಇವನು ಪೃಥ್ವಿರಾಜ್, ವಸಂತಳ ಗಂಡ. ಇವಳು ಕಾವ್ಯ, ಅವ್ರ ಮಗಳು. ಎರಡನೇ ಮಗ ಕೃಷ್ಣ, ಎರಡನೇ ಸೊಸೆ ನಿಹಾರಿಕಾ, ಮೂರನೇ ಮಗ ಶ್ರೀಕರ, ಮೂರನೇ ಸೊಸೆ ಅವನಿ. ಈ ಫ್ಯಾಮಿಲಿಲಿ ಮುಖ್ಯವಾದ ಪರ್ಸನ್ ಎರಡನೇ ಸೊಸೆ ನಿಹಾರಿಕಾ. ಇವ್ರದ್ದು ವೇದವತಿಯವ್ರದ್ದು ಒಂದೇ ಥರದ ಜಾತಕ ಇರೋದ್ರಿಂದ ಮನೆ ಜವಾಬ್ದಾರಿ ಅಧಿಕಾರ ಎಲ್ಲ ಇವಳ ಕೈಯಲ್ಲೇ ಇರೋದು. ಈ ನಿಹಾರಿಕಾ ಗಂಡ ಕೃಷ್ಣ ಒಂದು ವಟಾರದಿಂದ ಬಂದವನು. ದುಡ್ಡುಗೋಸ್ಕರ ಏನು ಬೇಕಾದರೂ ಮಾಡೋ ಒಂದು ಕಳ್ಳ. ಆ ಮನೆಯಲ್ಲಿ ಇವರಿಬ್ಬರೇ ಕನ್ನಿಂಗ್ ಫೆಲೋಸ್. ಫೈನಲ್ ಆಗಿ ಚಿಕ್ಕ ಸೊಸೆ ಅವನಿ. ಅವಳ ಗಂಡ ಶ್ರೀಕರ್ ವಿಷಯಕ್ಕೆ ಬಂದರೆ ಸದ್ಯಕ್ಕೆ ಅವ್ರ ಮನೇಲಿಲ್ಲ. ಫ್ಯಾಮಿಲಿ ಪ್ರಾಬ್ಲಮಿಂದ ಆಚೆ ಹೋಗಿದ್ದಾರೆ. ಬಟ್ ಆ ಫ್ಯಾಮಿಲಿಗೆ ಈ ಅವನಿನೇ ಸೆಕ್ಯೂರಿಟಿ ಗಾರ್ಡ್ ಇದ್ದಂಗೆ. ಇವಳು ತುಂಬ ಸ್ಟ್ರಾಂಗ್ ಪರ್ಸನ್ ಅಂತ ಗೊತ್ತಾಯಿತು. ಆ ಫ್ಯಾಮಿಲಿಗೆ ಸಂಬಂಧಪಟ್ಟಂಗೆ ಟೋಟಲ್ ಇನ್ಫಾರ್ಮೇಷನ್ ಇಷ್ಟು ಸರ್. ಯು ಡಿಡ್ ಎ ಗ್ರೇಟ್ ಜಾಬ್ ಮಿಸ್ಟರ್ ಚರಣ್. ಥ್ಯಾಂಕ್ ಯು ಸರ್. ಟೋಟಲ್ ಫ್ಯಾಮಿಲಿಲಿ ನಮಗೆ ಯೂಸ್ ಆಗೋದು ದಿಸ್ ಸೆಕೆಂಡ್ ಡಾಟರ್ ಇನ್ ಲಾ ನಿಹಾರಿಕಾ ಆ್ಯಂಡ್ ಹರ್ ಹಸ್ಬೆಂಡ್ ಕೃಷ್ಣ. ಇವರನ್ನು ನಾವು ಗ್ರ್ಯಾಬ್ ಮಾಡೋಕೆ ಆದರೆ ಆ ಮನೆಯಲ್ಲಿರೋ ವಿಗ್ರಹ ಇವರ ಮುಖಾಂತರ ಹೊರಗಡೆ ಬರುತ್ತೆ. ಮಿಸ್ಟರ್ ಚರಣ್ ಸರ್. ಕ್ಯಾಚ್ ದೆಮ್ ಇಮಿಡಿಯೇಟ್ಲಿ. ಓಕೆ ಸರ್. ಅವನಿ ಮನೇಲಿರೋವರೆಗೂ ಬೆಂಕಿ ಕೆಂಡ ತಲೆ ಮೇಲೆ ಇಟ್ಕೊಂಡು ಹಾಗಿರ್ತಿತ್ತು. ಇವಾಗ ಮಾತ್ರ ಪ್ರಶಾಂತವಾಗಿದೆ. ಹೌದಕ್ಕ, ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಗೋವರೆಗೂ ಲೇಡಿ ಡಿಟೆಕ್ಟಿವ್ ತರ ನಮ್ಮನ್ನೇ ಫಾಲೋ ಮಾಡ್ತಾ ಇದ್ಲು. ಇವಾಗ ಟಾರ್ಚರೇ ಇಲ್ಲ. ಈ ಸಾರಿ ಸೀರಿಯಸ್ ಆಗಿ ಜಗಳ ಆಗಿರೋದಕ್ಕೆ ಇನ್ನು ನಮ್ ಮನೆಗ್ ಬರೋ ಚಾನ್ಸಸ್ ಕಡಿಮೆ. ಅಳಿಯ ಸೀಸನ್ ಅಂತೋನು ಅವಾಗವಾಗ ಬಂದ್ ಹೋಗ್ತಿರ್ತಾನೆ. ಮೊಮ್ಮಗ ಮರದ ಹಾಗೆ ಬಂದ ಅಂದ್ರೆ ಅಲ್ಲೇ ಇದ್ಬಿಡ್ತಾನೆ ಅಂತ ಅದ್ಯಾವ್ದೋ ಸಿನಿಮಾದಲ್ಲಿ ಹೇಳ್ದ ಹಾಗೆ ಅವನಿ ಕೂಡ ಅಷ್ಟೆ. ಆ ಅವನಿ ಈ ಮನೆ ಚಿಕ್ಕ ಸೊಸೆ ಆಗಿರೋದಕ್ಕೆ 4 ದಿನ ಹೊರಗಡೆ ಇದ್ದ ಮಾತ್ರಕ್ಕೆ ಪೂರ್ತಿಯಾಗಿ ಹೊರಗಡೆನೆ ಇದ್ಬಿಡ್ತಾಳೆ ಅಂತ ಅನ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಸ್, ಸಿಸ್ಟರ್ ಹೇಳಿದ್ದು ಕರೆಕ್ಟೇ. ಸಿಸ್ಟರ್ ಮಾತನ್ನ ನಾನು ಗೌರವಿಸ್ತಾ ಇದ್ದೀನಿ. ಅತ್ತೆ ಕತ್ತಕ್ ಚಾಕು ಇಟ್ಕೊಂಡು ಬೆದರ್ಸಿದಕ್ ಮಾತ್ರ ಅವನಿ ಹೊರಗಡೆ ಹೋದ್ಲು. ಇಲ್ಲ ಅಂದ್ರೆ ಹೋಗೋಳೆ ಅಲ್ಲ ಅಂತ ನನಗೂ ಅನಿಸ್ತಾ ಇದೆ. ಇದು ಇನ್ನೂ ಕರೆಕ್ಟು. ಅವನಿ ಬಗ್ಗೆ ಜಾಸ್ತಿ ಮಾತಾಡಬಾರ್ದು. ಇಲ್ಲಾಂದ್ರೆ ಮೇಲ್ಗಡೆ ಇರೋ ದೇವರು ಗ್ರೀನ್ ಸಿಗ್ನಲ್ ಕೊಟ್ರೆ ಅವಳು ಬಂದ್ರೂ ಬರ್ಬೋದು. ಅವನಿ ವಿಷಯನ ಈಗ ಸ್ವಲ್ಪ ಹೊತ್ತು ಬಿಡಿ. ಅಮ್ಮಮ್ಮ ತಾತ ಎಲ್ಲಿಗೆ ಹೋಗಿದಾರೋ ಅದನ್ನ ಯೋಚನೆ ಮಾಡಿ. ದೊಡ್ಡವರಿಬ್ರು ಅವನಿ ಶ್ರೀಕರ್ ಹೊರಗಡೆ ಹೋಗಿರೋದಕ್ಕೆ ತುಂಬಾ ಬೇಜಾರು ಮಾಡ್ಕೋತಾ ಇದ್ದಾರೆ. ಅವ್ರ ಹತ್ರಕ್ಕೆ ಹೋಗಿರ್ತಾರೆ ಅಂತ ನಾನು ಅನ್ಕೋತಾ ಇದ್ದೀನಿ. ಅಲ್ಲಿ ನೋಡಿ, ಅಪ್ಪ ಅಮ್ಮ ಬರ್ತಾ ಇದ್ದಾರೆ. ಎಲ್ಲಿಂದ ಬರ್ತಿದ್ದೀರಾ ಅತ್ತೆ? ನಮ್ಮ ಹತ್ರ ಹೇಳ್ದೆ ಇರೋದಾ? ಅಂತ ರಹಸ್ಯ ಏನೂ ಇಲ್ಲ. ಹಾಗಾದ್ರೆ ಹೇಳಿ. ನಮ್ಮ ಮಗ ಸೊಸೆ ಹತ್ರ ಹೋಗಿ ಬರ್ತಿದ್ದೀವಿ. ಅತ್ತೆ, ಒಂದ್ ಮಾತು. ಏನು? ಹೊರಗಡೆ ಹೋಗಿ ಅಂತ ತೀರ್ಮಾನ ಕೊಟ್ಟೋರ್ ನೀವೇ ಹೊರಗಡೆ ಅವ್ರನ್ನ ಭೇಟಿ ಮಾಡ್ಕೊಂಡು ಬರ್ತಿದ್ದೀರಾ ಅಂದ್ರೆ ನಾವೆಲ್ಲ ಎಷ್ಟು ಕೀಳಾಗೋಗ್ತೀವೋ ಯೋಚನೆ ಮಾಡಿದ್ದೀರಾ? ಕೆಲವು ಜನರನ್ನ ಗ್ರಾಮ ಬಹಿಷ್ಕಾರ ಮಾಡಿದಾಗ ಅವರು ಗ್ರಾಮದಿಂದ ಹೊರಗಡೆ ಇರ್ತಾರೆ.
ಅವ್ರ ಜೊತೆ ಊರಿನ ಜನರಾಗ್ಲಿ ಬಂಧು ಮಿತ್ರರಾಗ್ಲಿ ಭೇಟಿ ಮಾಡಬಾರ್ದು ಅಂತಾರೆ. ಅಂದ್ರೆ ಆ ಶಿಕ್ಷೆ ಅಷ್ಟು ಕಠಿಣವಾಗಿರತ್ತೆ. ಹಾಗೇನೆ ಅವನಿ ಶ್ರೀಕರ್ಗೆ ನೀವು ಕುಟುಂಬ ಬಹಿಷ್ಕಾರ ಹಾಕಿದ್ದೀರಾ. ಅಂದ್ರೆ ನಾವು ಯಾರು ಕೂಡ ಅವರನ್ನ ಭೇಟಿ ಮಾಡೋದಾಗ್ಲಿ ಅವ್ರ ಜೊತೆ ಮಾತಾಡೋದಾಗ್ಲಿ ಮಾಡಬಾರ್ದು ಅಂತ ಆ ತೀರ್ಪಿನ ಅರ್ಥ. ಮತ್ತೆ ನೀವ್ಯಾಕೆ ಹೋಗಿದ್ರಿ? ಕುಟುಂಬದಿಂದ ಹೊರಗಡೆ ಹೋಗು ಅಂತ ಹೇಳಿದ್ವಿ ಹೊರತು ಅವ್ರ ಜೊತೆ ಮಾತಾಡಬಾರ್ದು, ಭೇಟಿ ಆಗ್ಬಾರ್ದು ಅಂತ ಹೇಳಿಲ್ವಲ್ಲ. ಇದೇನೋ ತೀರ್ಪುನ ನಿಮಗೆ ಇಷ್ಟ ಬಂದಿರೋ ಹಾಗೆ ಬದಲಾಯಿಸಿರೋ ಹಾಗಿದೆ ಅಪ್ಪ. ಹೌದು ಅತ್ತೆ ಅವರೇ, ಬಹಿಷ್ಕರಿಸಿದವರು ಬಹಿಷ್ಕರಿಸಕ್ಕೆ ಗುರಿಯಾದವ್ರ ಮೇಲೆ ಯಾವುದೇ ದಯೆ ತೋರಿಸ್ಬಾರ್ದು. ನಿಹಾರಿಕಾ ಮೇಲೆ ದೊಡ್ಡ ಆರೋಪ ಮಾಡಿದ್ಲು. ಅಂತವಳ ಹತ್ರ ನೀವು ಹೋಗಿ ಬರ್ತಿದ್ರೆ ಅವನಿ ಅದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ನಮ್ಮ ಮನೆಗೆ ಬರೋದಕ್ಕೆ ಪ್ರಯತ್ನ ಪಡ್ತಾಳೆ. ಬಂದಿದ್ದೀನಿ ಕಾವ್ಯ. ನೋಡಿದ್ರಾ, ನಾವ್ ಅನ್ಕೊಂಡಿರೋ ಕೆಲ್ಸನೇ ಮಾಡಿದ್ಲು. ನಿಂತ್ಕೋ. ನಿನ್ನ ಈ ಮನೆಯಿಂದ ನಾವು ಹೊರಗಡೆ ಹಾಕಿದ್ದೀವಿ. ನಿನಗೆ ಈ ಮನೆ ಒಳಗೆ ಬರೋ ಅರ್ಹತೆನೂ ಇಲ್ಲ, ಅನುಮತಿನೂ ಇಲ್ಲ. ಔಟ್ ಐಸೆ, ಗೆಟ್ ಔಟ್ ಐಸೆ. ಇದು ನನ್ನ ಮಾತಲ್ಲ ಅವನಿ, ಅಮ್ಮ ಹೇಳಬೇಕಾಗಿರೋ ಮಾತು. ಅತ್ತೆ ಮಾತಲ್ಲಿ ಹೇಳ್ಬೇಕಾಗಿರೋ ಅಗತ್ಯ ನಮಗೇನೂ ಇಲ್ಲ. ನಮ್ಮ ಮಾತಾಗಿ ಕೂಡ ಹೇಳ್ಬಹುದು. ಯಾಕಂದ್ರೆ ನಾಳೆ ದಿನ ಅತ್ತೆ ಮನೇಲಿಲ್ದೇ ಇರುವಾಗ ಬಂದ್ಲು ಅಂದ್ರೆ ನಮ್ಮಲ್ಲಿ ಯಾರಾದ್ರೂ ಸರಿ ತೀರ್ಪಿನ ಪ್ರಕಾರ ಈ ತರ ಅಭ್ಯಂತರ ಮಾಡ್ಬೋದು. ನೋಡಮ್ಮ ನಿಹಾರಿಕಾ, ನಿನ್ನ ಜಾತಕದ ವಿಷಯದಲ್ಲಿ ಜಗಳ ಬಂದಿದ್ದಕ್ಕೆ ಮನೆಯಿಂದ ಹೊರಗಡೆ ಹಾಕಿದ್ದೀನಿ. ಹಾಗಂತ ನನ್ನ ಮಗ ಸೊಸೆನ ನಾನು ದೂರ ಮಾಡ್ಕೊಳ್ಳೋದಿಲ್ಲ. ಈ ಮನೇಲಿ ಇರಬಾರ್ದು ಅಂತ ಹೇಳಿದ್ನೇ ಹೊರತು ಈ ಮನೆಗೆ ಬರಬಾರ್ದು ಅಂತ ಹೇಳಲಿಲ್ಲ ಅಲ್ವಾ? ನೀವ್ ಹೀಗೆ ಮಾತ್ ಬದಲಾಯಿಸಿ ಮಾತಾಡೋದು ಅನ್ಯಾಯ ಅಮ್ಮಮ್ಮ. ನಾವ್ ಯಾವಾಗ್ಲೂ ನ್ಯಾಯವಾಗಿ ಇರ್ತೀವಮ್ಮ, ನ್ಯಾಯವಾಗಿ ಮಾತಾಡ್ತೀವಿ ಕೂಡ. ಮನೆಯಿಂದ ಹೋಗಿದ್ಯಾ ಅಲ್ವಾ, ಮತ್ತೆ ಯಾಕೆ ಬಂದೆ? ಕಾರಣ ಇಲ್ದೇನೆ ನಾನು ಬರಲ್ಲ. ಏನಾ ಕಾರಣ? ಅತ್ತೆ ನಮ್ಮ ಮನೆಗೆ ಬಂದಿದ್ದಾಗ ಒಂದನ್ನು ಮರ್ತು ಹೋಗಿದ್ರು, ಅದನ್ನು ಕೊಟ್ಟು ಹೋಗೋಣ ಅಂತ ಬಂದೆ. ಏನದು? ನೀವು ಮೊಬೈಲ್ ಮರ್ತಿದ್ರಿ, ಅದಕ್ಕೆ ಕೊಟ್ಟು ಹೋಗೋಣ ಅಂತ ಬಂದೆ. ಅಮ್ಮ ಮರ್ತು ಹೋದ್ರ ಇಲ್ಲ ನೀನೇ ಎತ್ಕೊಂಡಿಯಾ? ಆ ಥರ ಬುದ್ಧಿ ಎಲ್ಲ ನನಗಿಲ್ಲ ಬಾವಾ. ನಿನಗಿಲ್ಲ ಅಂದ್ರೆ ಕೃಷ್ಣಂಗಿದೆ ಅಂತಾನಾ? ಬಾಬಾ, ಅದು ನಾವು ನೀ ಹೇಳಲಿಲ್ಲ. ಇದಕ್ಕೂ ಮುಂಚೆ ಹೇಳಿದ್ರಲ್ವಾ ಕೃಷ್ಣ? ಬಂದ್ ಕೆಲ್ಸ ಆಯ್ತಲ್ವಾ, ಇನ್ ಹೊರಡು. ನೋಡಿದ್ರಾ ಹೇಗ್ ಅಡ್ವಾಂಟೇಜ್ ತಗೋತಿದ್ದಾಳೆ? ನೀವ್ ಆ ಮನೆಯಿಂದ ಹೊರಡ್ತಿದ್ದ ಹಾಗೇನೆ ನಿಮ್ ಹಿಂದೆನೆ ನೆರಳು ಹಾಕಿ ಬಂದ್ಬಿಟ್ಲು. ಹೌದಮ್ಮ, ಇಲ್ಲಿಗೆ ಬರಬೇಕು ಅನ್ನೋ ಉದ್ದೇಶ ಇರೋದಕ್ಕೆ ಫೋನ್ನ ಬೇಕು ಅಂತಾನೆ ಬಚ್ಚಿಟ್ಟಿರ್ತಾಳೆ. ಇಲ್ಲ ಅಂದ್ರೆ ಅಲ್ಲೇ ನಿನ್ ಫೋನ್ ಕೊಡ್ತಿದ್ಲು. ಹೋಗ್ಲಿ, ಅಷ್ಟರಲ್ಲೇ ನೀವು ಹೊರಟು ಬಿಟ್ಟಿದ್ರೆ ತಕ್ಷಣ ಅಪ್ಪನಿಗೆ ಫೋನ್ ಮಾಡಿ ವಾಪಸ್ ಕರೆಸ್ಕೊತಿದ್ಲು. ನನ್ನ ಬಗ್ಗೆ ಯಾರು ಏನು ಅನ್ಕೊಂಡ್ರೂ ಪರವಾಗಿಲ್ಲ. ಈಗ ನಾನು ಈ ಮನೆ ಚಿಕ್ಕ ಸೊಸೆಯಾಗಿ ಸೋದರ ಸೊಸೆಯಾಗಿ ಬಂದಿಲ್ಲ, ಒಬ್ಳು ಅತಿಥಿಯಾಗಿ ಬಂದಿದ್ದೀನಿ. ಅತ್ತಿ, ಮಾವ, ನೀವು ಕೂತ್ಕೊಳ್ಳಿ. ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕು. ಮನೆಗೆ ಬಂದಿರೋ ಅತಿಥಿಗೆ
ಸತ್ಕಾರ ಇರಲ್ವಾ ಅತ್ತೆ? ನೀವ್ ನಮ್ಮನೆಗ್ ಬಂದಾಗ ಕೂತ್ಕೊಳ್ಳಿ ಅಂದೆ, ಕಾಫಿ ಕೊಟ್ಟೆ, ಅತಿಥಿ ಮರ್ಯಾದೆ ಎಲ್ಲಾನು ಮಾಡ್ದೆ. ನೀವು ನನಗೇನೂ ಮರ್ಯಾದೆ ಕೊಡಲ್ವಾ? ಜಾತಕ ಹೊಂದಾಣಿಕೆ ಆಗಿರೋ ಸೊಸೆ, ಪದ್ಧತಿ ಗೊತ್ತಿರೋ ಸೊಸೆ ಅಂತ ನೀವು ದೊಡ್ಡದಾಗಿ ಹೇಳ್ಕೊಳ್ಳೋದಷ್ಟೇನಾ? ಆ ಸೊಸೆಗೆ ಅತಿಥಿ ಗೌರವಗಳು ಗೊತ್ತಿಲ್ವಾ? ನಾಳೆ ಏನಾದ್ರೂ ನಮ್ಮ ಹಳ್ಳಿಯಿಂದ ನಮ್ಮ ಬಂಧುಗಳು ಬಂದ್ರು ಕೂಡ ಇದೇ ರೀತಿ ಮಾಡ್ತಾಳ? ಈ ರೀತಿ ನಡ್ಕೊಂಡ್ರೆ ನಿಮ್ ತರ ಹೆಸರನ್ನ ಸಂಪಾದಿಸ್ಕೊಳ್ಳೋದು ಪಕ್ಕಕ್ಕಿಡಿ. ನಿಮ್ಮಲ್ಲಿ 1% ಹೆಸರನ್ನ ಕೂಡ ಸಂಪಾದಿಸೋದು ಕಷ್ಟ ಆಗ್ಬಿಡತ್ತೆ. ಬಾಯ್ಗೆ ಬಂದಾಗ ಮಾತಾಡ್ತಿದ್ಯಲ್ಲ, ಯಾಕೆ? ನಮ್ಮ ಬಂಧುಗಳು ಬಂದ್ರೆ ಸತ್ಕಾರ ಮಾಡ್ದೇನೆ ಯಾಕೆ ಇರ್ತೀನಿ? ನೀನ್ ನನ್ನ ಮೇಲೆ ಆರೋಪ ಮಾಡಿರೋ ಶತ್ರು ಆಗಿರೋದಕ್ಕೆ ನಿನಗ್ ಸತ್ಕಾರ ಮಾಡ್ಬೇಕಾಗಿರೋ ಅಗತ್ಯ ಇಲ್ಲ. ಹೌದು, ಮಾಡಬೇಕಾಗಿರೋ ಅವಶ್ಯಕತೆನೂ ಇಲ್ಲ. ನನ್ನ ಹೆಂಡ್ತಿದ್ದು ನಮ್ಮ ಅಮ್ಮನಂತ ಜಾತಕ ಅಲ್ಲ ಅಂತ ಹೇಳಿ ನೀನು ನಿನ್ನ ಗಂಡ ತುಂಬ ಹೇಳಿದ್ರಿ ಅಲ್ವಾ? ಹೀಗಿರುವಾಗ ನಿನಗೆ ಸತ್ಕಾರ ಮಾಡೋ ಅವಶ್ಯಕತೆ ನಮಗಿಲ್ಲ. ಅದಕ್ಕೆ ನೀನು ಮರ್ಯಾದೆಯಿಂದ ಹೊರಗಡೆ ಹೋದ್ರೆ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಮಗನ ಸಂಸ್ಕಾರ, ನಿಮ್ಮ ಸೊಸೆ ಸಂಸ್ಕಾರ ಹೀಗಿದೆ ವೇದವತಿಯವರೇ. ಇವರೇನಾ ನಿಮ್ಮ ಹೆಸರನ್ನ ಇನ್ ಮುಂದೆ ಉಳಿಸೋದು? ನಿಹಾರಿಕಾ, ಹೋಗಿ ಅವನಿಗೆ ಕಾಫಿ ತಗೊಂಡ್ ಬಮ್ಮ. ನಾನು ಅವನಿಗೆ ಕಾಫಿ ತಗೊಂಡ್ ಬರ್ಬೇಕಾ? ಅವನಿನ ನಾವು ಹೊರಗಡೆ ಹಾಕಿದ್ರು ಕೂಡ ನಮ್ಗೆ ಸತ್ಕಾರ ಮಾಡಿದ್ಲಮ್ಮ. ನೀನ್ ಹಾಗೆ ಅನ್ಕೊಳ್ಳಿಲ್ಲ. ಅಮ್ಮ, ನನ್ನ ಹೆಂಡ್ತಿನ ನೀವು ಎಲ್ಲರ ಮುಂದೆ ಕೀಳಾಗಿ ನೋಡ್ತಾ ಇದ್ದೀರಾ. ನಮ್ಮೊಳಗೆ ನಮಗೆ ಎಷ್ಟೇ ಜಗಳ ಇದ್ರು ನಮ್ಮ ಮನೆಗೆ ಬಂದ ವ್ಯಕ್ತಿಗೆ ಗೌರವ ಕೊಡೋದು ನಮ್ಮ ಧರ್ಮ ಕೃಷ್ಣ. ನಿಹಾರಿಕಾ, ಹೋಗಿ ತಗೊಂಬ. ಏನಮ್ಮ ಯೋಚನೆ ಮಾಡ್ತಿದ್ಯಾ? ಹೋಗು. ಅತ್ತೆ ಮಾವನ್ ಮಾತು ಅಂದ್ರೆ ಗೌರವನೇ ಇಲ್ವಾ? ಮರ್ತೋಗಿರೋ ಮೊಬೈಲ್ ತಂದ್ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಮ್ಮ. ನೀವ್ ಹೀಗ್ ಮಾಡಿದ್ರಿ ಅಂದ್ರೆ ಮಾತ್ಗೂ ಅತಿಥಿ ಅಂತ ಹಿಂದೆನೆ ಬರ್ತಾಳೆ. ಇವತ್ತು ನಿಹಾರಿಕಾಗೆ ಸಂಸ್ಕಾರ ಗೊತ್ತಿಲ್ವಾ ಅಂದ್ಲು, ನಾಳೆ ನನಗಂತಾಳೆ, ಆಮೇಲೆ ಅತ್ಗೆಗಂತಾಳೆ. ಹೌದು, ಮತ್ತೆ ನಿನಗ್ ನನ್ನಿಂದ ಮರ್ಯಾದೆ ಬೇಕಾ? ಶುಗರಿಂದ ಅಲ್ಲ, ಉಪ್ಪಿಂದ ಮರ್ಯಾದೆ ಮಾಡ್ತೀನಿ. ಅತಿಥಿ ಅವರೇ, ಈ ಥರ ಯಾವುದೋ ನೆಪ ಇಟ್ಕೊಂಡು ಬರೋ ಬದಲು ನಿಹಾರಿಕನ ಕ್ಷಮಿಸು ಅಂತ ಕೇಳ್ಬೋದಲ್ವಾ? ನಾನ್ ಕ್ಷಮಿಸಿ ಅಂತ ಕೇಳೋ ಅಷ್ಟು ತಪ್ಪನ್ನ ಮಾಡಿಲ್ಲ. ಹಾಗೇನೆ ನನ್ನ ಕ್ಷಮಿಸೋ ಅಷ್ಟು ಅರ್ಹತೆ ಇನ್ನೊಬ್ರಿಗೂ ಇಲ್ಲ. ನೋಡ್ದ್ಯಾಮ್ಮ, ನೋಡ್ದ್ಯಾ ನನ್ನ ಹೆಂಡತಿ ಬಗ್ಗೆ ಹೇಗೆ ಮಾತಾಡ್ತಾ ಇದ್ದಾಳೆ? ಹಾ, ಇರೋದೇ ತಾನೇ ಹೇಳಿದ್ದು. ಕಾಫಿ ತಗೊಳ್ಳಿ ಅತಿಥಿ ಅವರೇ. ಥ್ಯಾಂಕ್ಸ್. ಮನೆಯಿಂದ ಹೊರಗಡೆ ಹೋಗಿರೋ ವ್ಯಕ್ತಿಗೆ ಈ ರೀತಿಲಿ ನಿಹಾರಿಕಾಗ್ ಸೇವೆ ಮಾಡ್ಬೇಕಾಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಇದೆಲ್ಲ ಅಮ್ಮ ಅಪ್ಪ ಕೊಟ್ಟಿರೋ ಸಲಿಗೆನೆ. ಇದಕ್ಕೂ ಮುಂಚೆ ನಿಂತ್ಕೊಂಡು ಮಾತಾಡ್ತಿದ್ಲು, ಇವಾಗ ಸೋಫಾ ಮೇಲೆ ಆರಾಮಾಗಿ ಕೂತ್ಕೊಂಡು ಮಾತಾಡ್ತಿದ್ದಾಳೆ. ಇನ್ನೂ ಸ್ವಲ್ಪ ಸಲಿಗೆ ಕೊಟ್ರೆ ಅಮ್ಮಮ್ಮ ತಾತನ್ ಪಕ್ಕ ಕೂತ್ಕೊಂಡು ಮಾತಾಡ್ತಾಳೆ. ಮತ್ತಿನ್ನೇನು, ಕೂತ್ಕೊಳ್ಳೋದಕ್ಕೆ ಕುರ್ಚಿ ಕೊಟ್ರೆ ಮಲ್ಕೊಳ್ಳೋದಕ್ಕೆ ದಿಂಬು ಹಾಸಿಗೆ ಕೇಳೋ ಅಂತವಳಲ್ವಾ?